ಆಗದ ಮಾತಾಡಿದ್ರ ದೆಹಲಿಯಲ್ಲಿ ನಾನು ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇವರು ಹೋಗೋದೇ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ, ಸಿಎಂ ವಿಚಾರದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡೋದಕ್ಕೆ, ಒಂದು ಯಾವುದೇ ರೀತಿಯಾದಂತಹ ಗೊಂದಲ ಏನು ಇತ್ತು ಅದನ್ನ ನಿವಾರಣೆ ಮಾಡೋದಕ್ಕೆ, ಅವರ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡೋದಕ್ಕೆ ಅಂತ ಇತ್ತು. ಆದ್ರೆ ನಾನು ಯಾವರನ್ನೂ ಕೂಡ ಭೇಟಿ ಮಾಡೋದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಅಹಿಂದ ಸಮಾವೇಶದ ಬಗ್ಗೆ ಕೂಡ ಅವರ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದು, ಅಹಿಂದ ಸಮಾವೇಶ ಮಾಡೋರು ಮಾಡ್ಲಿ, ಸಂತೋಷ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೇನು ಬೇಜಾರಿಲ್ಲ ಆ ವಿಚಾರದಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಕೂಡ ಅವರ ಒಳಗೊಳಗಿನ ತಂತ್ರ ರಣತಂತ್ರ ಏನು ಅನ್ನೋದು ಕುತೂಹಲ ಇರುವಂತದ್ದು. ಇನ್ನು ಪಟ್ಟದ ಫೈಟ್ ಮಧ್ಯೆಯೇ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ, ನಿಗೂಢ ನಡೆ, ನಿಗೂಢ ಮಾತಿದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಪಟ್ಟದ ಆಸೆ ಇದ್ದವರು ಏಕಾಏಕಿಯಾಗಿ ಬಿಡೋದಕ್ಕಂತೂ ಸಾಧ್ಯ ಇಲ್ಲ. ಅವರ ಆಪ್ತರ ಮೂಲಕ ಅವರು ಕೂಡ ಹೇಳಿಸ್ತಾ ಇದ್ದಾರೆ, ತಾನು ಸಿಎಂ ಒಂದಲ್ಲ ಒಂದು ದಿನ ಹಾಗೆ ಆಗ್ತೀನಿ ಅನ್ನುವಂಥ ಭರವಸೆ ಇದೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಏನು, ಯಾಕೆ ಈ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂದು ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆ ಶಿ ಅವರ ಮಾತನ್ನೇ ಕೇಳೋಣ. We all have joined together, we have worked together, we have brought government together, and every party worker of the state has given their life, given their sweat, and all of them would support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. It is not only DK Shivakumar or Siddaramaiah. I am not meeting anyone. I am not meeting anyone because I think no one is here in Bangalore. Kharge Sahib is in Delhi, according to me. I think Rahulji has come yesterday. I don't want to disturb him. ನಾನು ಯಾರನ್ನು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಯಾರನ್ನ ಕೂಡ ನಾನು ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೊನ್ನೆನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಲೋಕಲ್ ಫೈಟ್ ಅಥವಾ ಲೋಕಲ್ ಅಲ್ಲಿ ಇರುವಂತಹ ಗೊಂದಲ, ಇದು ಹೈಕಮಾಂಡ್ ಅಂತ ಯಾಕೆ ಹೇಳ್ತೀರಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಡಿಕೆಶಿ ಅವರು ಸುಮ್ಮನೆ ಕೂರುವ ಜಾಯಮಾನದವರಲ್ಲ, ಏನು ಬೇಕೋ ಅದನ್ನ ಪಡಿತಾರೆ. ಆ ರೀತಿಯ ಪ್ರಯತ್ನವನ್ನ ಅವರು ಮಾಡ್ತಾರೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಅವರ ನಡೆ ಏನು ಅನ್ನೋದ್ರ ಜೊತೆಗೆ ಎಲ್ಲಾ ಕುರ್ಚಿ ಕಚ್ಚಾಟದ ಮಧ್ಯೆ ಪ್ರತಿಪಕ್ಷಗಳು ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಮಾಡಿಕೊಂಡಿವೆ. ಇದನ್ನೇ ಇದೀಗ ಈ ಕಾಂಗ್ರೆಸ್ಗೆ ಪೆಟ್ಟು ಕೊಡುವಂತಹ ಪ್ರಯತ್ನಗಳು ಕೂಡ ಇದೀಗ ಪ್ರತಿಪಕ್ಷಗಳಿಂದ ನಡೀತಾ ಇದೆ. ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟಕ್ಕೆ ಪ್ರತಿಪಕ್ಷಗಳು ಟಕ್ಕರನ್ನ ಕೊಡ್ತಾ ಇವೆ. ಕಳೆದ ಹಲವು ತಿಂಗಳಿಂದಲೂ ಕೂಡ ಈ ವಿಚಾರವೇ ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿರುವಂತದ್ದು. ಸಿಎಂ ಕುರ್ಚಿ ಕಚ್ಚಾಟದಿಂದಾಗಿ, ಈ ಒಂದು ಪಟ್ಟದ ಆಟದಿಂದಾಗಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಇದು ಪ್ರತಿ ಬಾರಿ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಪ್ರತಿಪಕ್ಷದವರು. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಒಂದು ಗೊಂದಲವನ್ನ ನಿವಾರಣೆ ಮಾಡಿ, ಒಂದು ಸ್ಪಷ್ಟನೆಯನ್ನ ಕೊಡಿ, ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳಿಂದಾಗಿ ಯಾವುದಕ್ಕೂ ಕೂಡ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗಿ ಹೋಗಿದೆ ಅನ್ನೋದನ್ನ ಇದೀಗ ವಿಪಕ್ಷದ ನಾಯಕರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಕಾರಣ ಸರ್ಕಾರದ ಬಳಿ ಹಣ ಇಲ್ಲ, ದಿವಾಳಿ ಆಗಿದೆ, ಗ್ಯಾರಂಟಿಗಳಿಗೆ ದುಡ್ಡನ್ನ ಕೊಟ್ಟು ಈ ಕಡೆ ಅಭಿವೃದ್ಧಿಗೋಸ್ಕರ ಹಣ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅಧಿಕಾರ ಕೊಡಲ್ಲ, ಡಿಕೆಶಿ ದೇಗುಲಗಳನ್ನ ಸುತ್ತಾಟ ಮಾಡುವುದು ಬಿಡಲ್ಲ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಕಾರಣ ಸಿದ್ದರಾಮಯ್ಯ ಅವರು ಇಲ್ಲಿ ಇದ್ರೆ ಅಥವಾ ಅವರ ಅಧಿವೇಶನದಲ್ಲಿದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿರೋದು, ಜೊತೆಗೆ ಇದೀಗ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಅಭಿವೃದ್ಧಿ ಹೇಗ್ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಸಹಜವಾಗಿ ಎಲ್ಲ ಗೊಂದಲ ಸಾರ್ವಜನಿಕರಿಗೆ, ಜನರಿಗೂ ಕೂಡ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ. ಏನಾಗತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಜನರಿಗೂ ಕೂಡ ಮೂಡಿಸಿದೆ. ಸೊ ಡಿಕೆ ದೆಹಲಿ ಪ್ರವಾಸವನ್ನ ಕುಟುಕಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ದೆಹಲಿಗೆ ಇವರು ಹೋಗ್ತಾರೆ, ಆದ್ರೆ ಸಿದ್ದರಾಮಯ್ಯ ಅವರು ಹೋಗಲ್ಲ. ಸೊ ರಾಮ ರಾವಣರ ಯುದ್ಧಕ್ಕೆ ಇದೀಗ ಈ ಒಂದು ಕುರ್ಚಿ ಕಚ್ಚಾಟವನ್ನ ಸಿಎಂ ಹಾಗೇನೆ ಡಿಸಿಎಂ ಅವರ ಪಟ್ಟದ ಆಟದ ವಿಚಾರವನ್ನ ದೇವೇಗೌಡರು ಹೋಲಿಸಿದ್ದಾರೆ. ಇದು ರಾಮ ರಾವಣರ ನಡುವಿನ ಯುದ್ಧ ಅನ್ನೋದನ್ನ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಡಿಕೆಶಿ ಪೂಜೆ ಸಿದ್ದು ಸಂಕಲ್ಪಕ್ಕೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೇನೆ ಜೆಡಿಎಸ್ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಡೊಂಬರ ಆಟ ಅಂತ ಹೇಳಿ ಹಿಂದೆ ನಾವು ನೋಡ್ತಾ ಇದ್ವಿ.
ನಾವು ಹುಡುಗರು ಕುಡಿಸೋರು ಡೊಂಬರಾಟ ಅಂತ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ಹಳ್ಳಿಗಳಲ್ಲಿ ಒಂದು ವೈಟು ಬಟ್ಟೆ ಕಟ್ಟಿ ಹಿಂದ್ಗಡೆ ಹಿಂಗೆ ಕುಡಿಸೋರು ರಾಮಂದು ರಾವಣಂದು ತೊಗಲು ಬೊಂಬೆ ತೊಗಲು ಬೊಂಬೆ ಹಾ, ತೊಗಲು ಬೊಂಬೆ ತೊಗಲ್ ತೊಗಲು ಬೊಂಬೆ ಸರ್ ಅದನ್ನು ನೋಡ್ತಾ ಇದ್ದೆ ನಾನು ಆಗ. ಈಗ ಆ ರೀತಿ ನಡೀತಾ ಇದೆಯೇ ಅಂತ ನನ್ನ ಭಾವನೆ ಅಷ್ಟೆ. ಈ ರಾಜ್ಯದ ದುರ್ದೈವ ನಾವಿನ್ನೂ ಬದುಕಿದ್ದೀವಿ ಇದನ್ನು ನೋಡೋದಕ್ಕಿಂತ ಅಷ್ಟೇ ದುರ್ದೈವ. ಅಯ್ಯೋ ರಾಮ, ಅವ್ರ ಪೂಜೆ ನಾವು ಮಾಡೋಕ್ಕಾಗಲ್ಲ ಸರ್. ಅವ್ರು ಎಷ್ಟು ಪೂಜೆ ಮಾಡಿದ್ದಾರೆ ಬಹುಶಃ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಕೆನಾಟ್ ಕಾಂಪೀಟ್ ವಿತ್ DK ಶಿವಕುಮಾರ್ ಟು ಪರ್ಫಾರ್ಮ್ ದಿ ಪೂಜಾ. ಸಿದ್ದರಾಮಯ್ಯನೂ ಆಗಲ್ಲ ಕಾಂಪೀಟ್ ಮಾಡೋಕ್ಕೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಹೇಳಿದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ವೋಟ್ ಚೋರಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಕರ್ನಾಟಕದ ಬಗ್ಗೆ ಅವ್ರಿಗೆ ಇಲ್ಲಿ ಏನೇನು ಚೋರಿ ನಡೀತಾ ಇದೆ ಅನ್ನೋದು ಅವ್ರಿಗೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಅಧಿಕಾರ ಕೊಡಲ್ಲ, ಬಿಡಲ್ಲ. ಈ DK ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು. ಕುರ್ಚಿ ಗಲಾಟೆ ಮುಂದುವರಿಯೋದಲ್ಲ, ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಎಂಟರ್ಟೈನ್ಮೆಂಟ್ ಏನೇನು ಆಗ್ತದೆ ನೋಡಿ. ಖಂಡಿತವಾಗೂ ಕಾಂಗ್ರೆಸ್ಸಿಗೆ 140 ಸ್ಥಾನ ಏನು ಬಂದಿದೆ ಅದು ಅಜೀರ್ಣ ಆಗಿದೆ. ಅದು ಅದರ ಆರೋಗ್ಯವನ್ನೇ ಹಾಳು ಮಾಡಿದೆ ಆ ಮೆಜಾರಿಟಿ. ಹಾಗಾಗಿ ಏನೆಲ್ಲ ಆಗ್ತದೆ ಅದರಲ್ಲೇ ಡಿವೈಡ್ ಆಗಿದೆ. ವಿರೋಧಿಗಳು ಅದರಲ್ಲೇ ಇದ್ದಾರೆ, ಪರವಾಗಿರೋರು ಅದರಲ್ಲೇ ಇದ್ದಾರೆ. ಹಾಗಾಗಿ ಅವರ ತಂತ್ರಕ್ಕೆ ಅವರೇ ಬಲಿಯಾಗ್ತಾ, ಆ ಪಕ್ಷವೇ ಬಲಿಯಾಗ್ತಾ ಇದೆ. ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋದರೂ ನೀವು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಸೊ ಒಂದ್ ಕಡೆ ಈಗಾಗಲೇ DK ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಇವೆಲ್ಲದರ ಮಧ್ಯೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ತೆಗೆದುಕೊಂಡಿವೆ ಅನ್ನೋದನ್ನ ಗಮನಿಸಿದ್ವಿ. ಆದರೆ ಈಗ ಖರ್ಗೆ ಇಲ್ಲಿ ಸೈಲೆಂಟ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಹೈಕಮಾಂಡ್ ನಲ್ಲಿ ಗೊಂದಲ ಇಲ್ಲ, ಸ್ಥಳೀಯರದ್ದೇ ಗೊಂದಲ, ಲೋಕಲ್ ಆಗಿ ಇವರು ಗೊಂದಲ ಇದೆ ಇದರಲ್ಲಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಇಂಟರ್ಫಿಯರೆನ್ಸ್ ಆಗೋ ಅವಶ್ಯಕತೆ ಇಲ್ಲ, ಮತ್ತೇನು ಹೇಳೋದಿಲ್ಲ ಅಂತ ಹೇಳೋದ್ರ ಮೂಲಕ ಈ ಎಲ್ಲ ಒಂದು ಕುರ್ಚಿ ಕಚ್ಚಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಹಾಕಿದ್ದಾರೆ. ಬೆಂಗಳೂರಲ್ಲೂ ಕೂಡ ಖರ್ಗೆಯನ್ನ ಭೇಟಿ ಮಾಡ್ತಾ ಇದ್ದಾರೆ ಸಚಿವರುಗಳು, ಶಾಸಕರು ಅವರನ್ನ ಮೀಟ್ ಮಾಡಿ ಅನೇಕ ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅನೇಕ ಶಾಸಕರುಗಳು. ಕಾರಣ ಇಷ್ಟೇ, ಒಂದಷ್ಟು ಸಚಿವರುಗಳು ಭೇಟಿ ಮಾಡ್ತಾ ಇರೋದ್ರ ಹಿಂದೆ ನಮ್ದೇ ಯಾವುದೇ ರೀತಿಯಾದ ಪೋರ್ಟ್ಫೋಲಿಯೋ ಹೋಗದೇ ಇರಲಿ ಅನ್ನುವಂಥದ್ದು. ಪುನಾರಚನೆ ಆದ್ರೆ ಅವಕಾಶ ಸಿಗತ್ತೆ ಅನ್ನುವ ವಿಶ್ವಾಸದಲ್ಲಿ ಅನೇಕ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಹಾಗಾದ್ರೆ ಕಾಂಗ್ರೆಸ್ ಮುಖಂಡರು ಏನ್ ಹೇಳಿದ್ದಾರೆ ನೋಡೋಣ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಹೊಸ ವರ್ಷದಲ್ಲಿ ಆಗ್ತದೆ, ಹೊಸ ವರ್ಷದಲ್ಲಿ ಆಗ್ತದಂಥ ಒಂದು ನಿರೀಕ್ಷೆ ಇದೆ, ಒಂದು ವಿಶ್ವಾಸ ಇದೆ. ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಮುಖಂಡರು, ವರಿಷ್ಠರು, ರಾಜ್ಯದ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ, ಒಂದು ಅವಕಾಶ ಸಿಗ್ತದೆ ಅಂತ ಇದೆ. ಸಿಎಂ ಕುರ್ಚಿಯೇ ಬದಲಾಗತ್ತಾ ಅಥವಾ ಸಂಪುಟ ಪುನಾರಚನೆ ಆಗತ್ತಾ ಅನ್ನೋದು ಸಂಕ್ರಾಂತಿ ಆದ ನಂತರ ಗೊತ್ತಾಗತ್ತೆ ಅಂತಹ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ, ಇದು ಯಾವೆಲ್ಲ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗತ್ತೆ ಅನ್ನೋದು. ಇನ್ನು ಚದುರಂಗದ ಎರಡನೇ ಸ್ಟೋರಿ.